ಕೋಪದಲ್ಲಿ ನಮ್ಮ ಅಪ್ಪ ಅಮ್ಮನ್ನ ಸಾಯಿಸ್ಬಿಟ್ಟ ಕಣೋ. ಅಮ್ಮ ಅಪ್ಪ ಅಪ್ಪ ಇಲ್ಲಿಂದ ಹೊರಟು ಅಪ್ಪ ಅಪ್ಪ. ನಾನ್ ಹೇಗೋ ಊರಿಂದ ತಪ್ಪಿಸ್ಕೊಂಡ್ ಬಂದೆ. ಖಂಡಿತ ಒಂದಲ್ಲ ಒಂದಿನ ಅವನ್ ನನ್ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ದಯವಿಟ್ಟು ನನ್ನನ್ನ ಬಿಟ್ಕೊಡ್ಬೇಡ ಅಭಿ, ಪ್ಲೀಸ್. ಅವಳಲ್ಲಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಕಣೋ. ಅವಳನ್ನ ಅಲ್ಲಿಂದ ಕರ್ಕೊಂಡು ಬರ್ಬೇಕು. ಹೆಂಗೋ ಕರ್ಕೊಂಡ್ ಬರ್ತೀಯಾ ಮಗ? ಗೂಗಲ್ ಮ್ಯಾಪ್ ನಲ್ಲಿ ಸ್ವಪ್ನಲೋಕ ಸರ್ಚ್ ಮಾಡು. ಓಕೆ ಮಗ. ಮಗ ಸಿಗ್ತಾ ಇಲ್ಲ ಮಗ. ಅಲ್ಲ ಸೋಡಾ, ಏನಬಿ? ಅವಳು ನಿಮ್ ಪಿಜಿಗೆ ಬಂದು ಎಷ್ಟು ದಿನ ಆಯ್ತು? 1 ವರ್ಷ ಆಗಿರ್ಬಹುದು. ಅವರು ಅವಳನ್ನ ಹುಡ್ಕೋದಕ್ಕೆ 1 ವರ್ಷ ಟೈಮ್ ಆಗಿದೆ ಅಂದ್ರೆ ಅವ್ರಿಗೂ ನಮಗೂ ತುಂಬಾ ದೂರನೇ ಇರುತ್ತೆ. ಅದು ಹೆಂಗೋ ಹೇಳ್ತೀಯಾ? ಯಾಕೋ ಈ ಥರ ಯೋಚನೆ ಮಾಡ್ತಿದ್ಯಾ? ಏನೋ ಹೇಳಾರ್ದೆ ಹೋಗ್ತಿದ್ದಾನೆ. ಮಗ, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಹೇಳು. ಹಲೋ ಸೋಡಾ, ಒಂದು ವೇಳೆ ಸ್ವಪ್ನ ನೀನು ಕನೆಕ್ಟ್ ಆದ್ರೆ ಇಮಿಡಿಯೇಟ್ಲಿ ನನಗೆ ಕಾಲ್ ಮಾಡು. ಸರಿ ಅಭಿ. ಓಕೆ ಮಗ, ಸ್ವಪ್ನಲೋಕ ಸಿಕ್ಕಿದ ತಕ್ಷಣ ಇಮಿಡಿಯೇಟ್ಲಿ ನನ್ಗೆ ಕಾಲ್ ಮಾಡಿ. ನಾವೆಲ್ಲ ನೋಡ್ಕೊಳ್ತೀವಿ. ಥ್ಯಾಂಕ್ಸ್ ಮಗ. ನೀನ್ ಟೆನ್ಷನ್ ತಗೋಬೇಡ ಮಗ, ಹುಷಾರಾಗಿ ಹೋಗ್ಬಾ. ಬರೋ, ನಾವು ಹೋಗೋಣ. ಏನು ಅವನು ಬರ್ತಾನೆ, ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಕಾಯ್ತಾ ಇದೀಯಾ? ಈಗ ಅಲ್ಲಿರೋ ಹುಡುಗರಿಗೆ ಹೇಳಿದ್ದೀನಿ, ಅವನ್ನ ಸಾಯಿಸಿ ನ್ಯೂಸ್ ಹೇಳ್ತಾರೆ. ಅವನ್ನ ತಲೆನ ತೆಗೆದಾಕಿ ಮದುವೆಗೆ ರೆಡಿ ಆಗು. ಏನ್ ಕನ್ಸ್ ಕಾಣ್ತಿದ್ಯಾ? ಏನೇ ನೀ ಸಿಕ್ಕಿರೋ ಖುಷಿಯಲ್ಲಿ ಅವನ್ನ ಅಲ್ಲೇ ಬಿಟ್ಟು ಬಂದೀನಿ. ಇಲ್ಲಾರ ಅವನ್ನ ಅಲ್ಲೇ ಕೊಚ್ಚಾಕೋ. ನಾನು ಇಷ್ಟು ಜನ ರೌಡಿಗಳಿದ್ದಾರೆ, ಊರೆಲ್ಲ ನನ್ ಕೈಲಿದೆ. ಅವನ್ ಹೆಂಗೆ ಬರ್ತಾನೆ? ಇದೇನ ಸಿನಿಮಾನ? ಅವನೇನ ಹೀರೋನಾ? ಹೀರೋನೇ ಅವನಲ್ಲ. ಪ್ರೀತಿ ಮಾಡ್ತಿರೋ ಪ್ರತಿಯೊಂದು ಹುಡುಗನು ಹೀರೋನೇ. ಏಯ್ ಇಲ್ಬಾ. ಕೆಲವು ಹುಡುಗರು ಸಣ್ಣ ನಾಯಿ ಮರಿ ನೋಡಿದ್ರೆ ಹೆದರ್ಕೋತಾರೆ. ಆದ್ರೆ ತಾನ್ ಪ್ರೀತಿ ಮಾಡ್ತಿರೋ ಹುಡುಗಿ ಕಣ್ಣಲ್ಲಿ ನೀರ್ ಬಂದ್ರೆ ಸಾಕು, ಅದಕ್ ಕಾರಣ ಹುಲಿನೇ ಆಗಿರ್ಲಿ, ಅದನ್ ಹೋಗ್ ಬೇಟೆ ಆಡ್ ಬರ್ತಾರೆ. ಪ್ರೀತಿಲಿ ಸುನಾಮಿ ಬಂದ್ರು ಕಾಣಲ್ಲ ಕಣೋ. ನೀನ್ ಯಾವ್ ಲೆಕ್ಕ? ನಿನ್ ರೌಡಿಗಳು ಯಾವ್ ಲೆಕ್ಕ? ಓ ಬರ್ಲಿ, ನೋಡ್ಕೊಂತೀನಿ. ಅವಂದು ಲವ್ ನಂದು ತಾಕತ್ ಅಂತ. ಅವಂದು ಲವ್ ಅಂತೆ ಲವ್ ಮಾಡ್ತಾನಂತೆ. ನಮ್ದೇನ್ ಭಜನೆನಾ? ಇವನು ಪ್ರೀತಿಗೂ ಸ್ವಾರ್ಥಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ.
ಎಲ್ಲಿಗಮ್ಮ ರೆಡಿ ಆಗಿದ್ಯಾ? ಯಾರ್ ಪರ್ಮಿಷನ್ ತಗೊಂಡ್ ದಾರಿ ಬಿಡ್ತಾ ಇದೀಯಾ? ನನ್ನ ಕೆಲ್ಸಕ್ಕೆ ನಾನು ಹೋಗ್ಬೇಕಾದ್ರೆ ಇವ್ರ ಪರ್ಮಿಷನ್ ಯಾಕೆ ತಗೋಬೇಕು? ಇಷ್ಟಿಗೆ ನೀವ್ಯಾರು? ಬೇಡ, ಹೋಗ್ಬೇಡ. ನೀ ಹಾಕ್ತಿರೋ ಹೆಜ್ಜೆ ಹೋಗೋ ದಾರಿಯಲ್ಲಿ ಪ್ರಾಣ ಕಳ್ಕೋಬೇಕಾಗುತ್ತೆ. ಮದ್ವೆ ಮಾಡ್ಕೊಳಕ್ಕೆ ಕರ್ಕೊಂಡೋಗಿದ್ದಾರೆ ಅಣ್ಣ. ಇಷ್ಟೊತ್ತಿಗೆ ಇನ್ವಿಟೇಷನ್ ಕಾಣು ಹಂಚಿರ್ತಾರೆ. ನನ್ಗೂ ಸಾಕಾಯ್ತು. ನಂದು ಒಂದು ಇನ್ವಿಟೇಷನ್ ಇದೆ, ತಗೊಳ್ಳಿ. ಇದೇ ಫೈನಲ್. ಜಯಮ್ಮ ದಯಾನಂದ್ ಇವರ ಏಕೈಕ ಸುಪುತ್ರನಾದ ಚಿರಂಜೀವಿ ಅಭಿರಾಮ್ಗೂ, ಲಕ್ಷ್ಮೀ ರುದ್ರೇಗೌಡ ಇವರ ಏಕೈಕ ಸುಪುತ್ರಿಯಾದ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಸ್ವಪ್ನಾಗೂ, ರಾವಣನ ಅಂದ್ರೆ ನಿಮ್ಮಣ್ಣನ ಸಂಹಾರದ ಅಮೃತ ಗಳಿಗೆಯಲ್ಲಿ ಸ್ವಪ್ನಲೋಕ ಗ್ರಾಮದಲ್ಲಿ ವಿವಾಹವಾಗುವಂತೆ ನಿಶ್ಚಯಿಸಲಾಗಿದೆ. ಕಾರಣ ತಾವು ಸಹ ಕುಟುಂಬ ಸಹ ಪರಿವಾರ ಜೊತೆ ಆಗಮಿಸಿ ನೂತನ ವಧುವರರನ್ನು ಆಶೀರ್ವದಿಸಬೇಕಾಗಿ ಕೋರುವ ತಮ್ಮ ಆಗಮನಾಭಿಲಾಷಿಗಳಾದ ಅಭಿರಾಮ್ ಹಾಗೂ ಅವನ ಸ್ನೇಹಿತರು. ಓಕೆನಾ? 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 ಏನು ಓಕೆ? ಏನು? ನಾನ್ ಕರ್ಕೊಂಡ್ಬರ್ದಕ್ಕೆ ನಿಮ್ಮೆಲ್ಲರ ಪರ್ಮಿಷನ್ ಕೇಳ್ಬೇಕಾ? ನಿಮ್ಮೆಲ್ಲರ ಪರ್ಮಿಷನ್ ಕೇಳ್ಬೇಕಾ? ಸಾರಿ ಬಾಸ್, ತುಂಬಾ ದುಃಖದಲ್ಲಿದ್ದೀನಿ. ದಯವಿಟ್ಟು ನಿಮ್ಮನ್ನ ಯಾರು ಕಳಿಸಿದ್ರು? ಅವ್ರು ಎಲ್ಲಿರ್ತಾರಂತ ಹೇಳಿ ಸಾಕು. 1 ಮಿನಿಟ್. ಸಾರಿ ಬಸ್, ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಅವ್ರು ಕಾಲ್ ಮಾಡಿ ನಿನ್ನ ಫೋಟೋ ಕಳಿಸಿದ್ರು, ಅಕೌಂಟಲ್ಲಿ ದುಡ್ಡು ಹಾಕಿದ್ರು ಅಷ್ಟೇ. ಆದರೆ ಈಗ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಪ್ಲೀಸ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರಿ. ಅವ್ರೇನಾದ್ರೂ ಸಿಕ್ಕಿದ್ರೆ ನನ್ಗೆ ಇನ್ಫಾರ್ಮ್ ಮಾಡಿ ಪ್ಲೀಸ್. ಇದೊಂದು ಹೆಲ್ಪ್ ಮಾಡಿ ಸರ್. ಖಂಡಿತ ಮಾಡ್ತೀನಿ.